ಓ ಓ ಓ ಈ ವಾರ ಎಂತೆಂತ ಮೂವಿ ಅಪ್ಡೇಟ್ಸ್ಗಳು ಬಂದ್ಬಿಟ್ಟಿದಾವೆ ಅಂದ್ರೆ ಕೇಳ್ತಿದಂಗೆ ಮೈಂಡ್ ಬ್ಲೋ ಆಗಿ ಬ್ಲಾಸ್ಟ್ ಆಗ್ಬಿಡ್ಬೇಕು ನಿಮ್ಗೆ. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಶೂಟಿಂಗು ಬೆಂಗಳೂರಲ್ಲಿ. ಯಶ್ ಅವರು ರಾವಣನಾಗಿ ಕಾಣಿಸ್ಕೊತಾ ಇದಾರೆ. ರಕ್ಷಕ್ ಬುಲೆಟ್ ಹೊಸ ಮೂವಿ ಅನೌನ್ಸ್ಮೆಂಟ್ ಆಯ್ತು. ಲೂಸ್ ಮದ ಯೋಗಿ ಇವರು ತಮಿಳ್ ಸಿನಿಮಾಗೆ ಹಾರ್ಬಿಟ್ಟಿದ್ದಾರೆ. ಕಮಲ್ ಹಾಸನ್ದು ಇಂಡಿಯನ್ 2 ರಿಲೀಸ್ ಡೇಟ್ ಕನ್ಫರ್ಮ್ ಆಗೋಯ್ತು. ಇದೇ ರೀತಿ ಇನ್ನಷ್ಟು ಬಹಳ ಮೂವಿ ಅಪ್ಡೇಟ್ಸ್ ಗಳೆಲ್ಲ ತುಂಬಾ ಬಂದ್ಬಿಟ್ಟಿದಾವೆ. ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ. ಶುರು ಮಾಡೋಣ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡೋಣ. ಯುವರಾಜ್ ಕುಮಾರ್ ಅವರು ಆಕ್ಟ್ ಮಾಡಿರೋಂಥ ಯುವ ಸಿನಿಮಾ ನಾನೀಗ ವಿಡಿಯೋ ಮಾಡ್ತಾ ಇರೋ ಟೈಮ್ಗೆ ಕರೆಕ್ಟ್ ಆಗಿ 28.76 ಕೋಟಿನ ಕಲೆಕ್ಷನ್ ಮಾಡ್ಬಿಟ್ಟಿದೆ. ಆರ್ ಚಂದ್ರು ಅವರು ಹೊಸ ಸ್ಟುಡಿಯೋನ ಓಪನ್ ಮಾಡ್ಕೊಂಡ ತಕ್ಷಣ ಒಂದು 5 ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿದೆ ಅದು. ಈಗ 6ನೇ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡ್ಬಿಟ್ರು ಶಿವಣ್ಣನ ಜೊತೆಗೆ. ಶಿವಣ್ಣ ಈಗ 4 ಸಿನಿಮಾದಲ್ಲಿ ಬಿಸಿ ಆಗಿದ್ದಾರೆ. ಇದು 5ನೇ ಸಿನಿಮಾ ಅನ್ನೋದಾದ್ರೆ ಈ ಸಿನಿಮಾಗಳನ್ನೆಲ್ಲ ಮಾಡಕ್ಕೆ ಎಷ್ಟು ಟೈಮ್ ತಗೋತದೆ. ಮೋಸ್ಟ್ಲಿ ಈ ಸಿನಿಮಾ 2030ಕ್ಕೆ ರಿಲೀಸ್ ಆಗ್ಬೋದೇನೋ. ಇನ್ನು ಈ ಸಿನಿಮಾಗೆ ಪ್ರೊಡಕ್ಷನ್ ನಂಬರ್ 6 ಅಂತ ಟೈಟಲ್ ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಒರಿಜಿನಲ್ ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ, ಏನ್ ಮಾಡ್ತಾರೆ ನೋಡೋಣ. ಇನ್ನೇನು ಅತಿ ಶೀಘ್ರದಲ್ಲೇ ಗೂಢಾಚಾರಿ 2 ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಸಿನಿಮಾಗೆ ಹೀರೋಯಿನ್ ಆಗಿ ವನಿತಾ ಸಂಧು ಅವರು ಕಾಣಿಸ್ಕೊತಾ ಇದ್ದಾರೆ. ಅಫಿಷಿಯಲ್ ಆಗಿ ಸೆಲೆಕ್ಟ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಇನ್ನು ನ್ಯಾಚುರಲ್ ಸ್ಟಾರ್ ನಾನಿ ಅವ್ರದ್ದು ದಸರಾ ಸಿನಿಮಾ ಬಂದ್ಮೇಲೆ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಶ್ರೀಕಾಂತ್ ಅವರು ಡೈರೆಕ್ಟ್ ಮಾಡಿದ್ದು ಈ ಸಿನಿಮಾ, ಅದು ಕೂಡ ಮೊದಲನೇದು. ಇನ್ನು ಇದೇ ಟೀಮ್ ಜೊತೆಗೆ ಇನ್ನೊಂದು ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡ್ಕೊಂಡ್ಬಿಟ್ರು. 33ನೇ ಸಿನಿಮಾ ನಾನಿ ಅವರಿಗೆ. ಟೈಟಲ್ ಇನ್ನು ಫಿಕ್ಸ್ ಆಗಿಲ್ಲ, ಆದಷ್ಟು ಬೇಗ ಮಾಡ್ತಾರೆ, ಕಾಯ್ತಾರೆ. ಸೊ ಫೈನಲ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಶೂಟಿಂಗು ಏಪ್ರಿಲ್ 15ನೇ ತಾರೀಕು ಬೆಂಗಳೂರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಯಾವ ಜಾಗದಲ್ಲಿ ಅಂತ ರಿವೀಲ್ ಮಾಡಿಲ್ಲ. ರಿವೀಲ್ ಮಾಡ್ಬಿಟ್ರೆ ಬಂದು ಅಟ್ಯಾಕ್ ಮಾಡ್ಬಿಡ್ತೀರಾ ಅನ್ಬಿಟ್ಟು ಸೀಕ್ರೆಟ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 15ನೇ ತಾರೀಕಿಂದ ಬೆಂಗಳೂರಲ್ಲಿ, ನೆನ್ಪಿಟ್ಕೊಳ್ಳಿ. ಇನ್ನು ಸಾಗರ್ ಪುರಾಣಿಕ್ ಅವರು ಡೈರೆಕ್ಟ್ ಮಾಡ್ತಾರಂತ ವೆಂಕ್ಯ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರೂಪಾಲಿ ಸುದ್ ಅವರು ಕಾಣಿಸ್ಕೊತಾ ಇದ್ದಾರೆ. ಇವರು ಸಿಮ್ಲಾ ಕಡೆಯವರು. ಫಸ್ಟ್ ಟೈಮ್ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾರ್ಡ್ಲಿ ವೆಲ್ಕಮ್ ಮಾಡ್ಬಿಡೋಣ. ರಾಕೇಶ್ ಬುಲೆಟ್ ಅವ್ರದ್ದು ಮೊದಲನೇ ಸಿನಿಮಾ ಅನೌನ್ಸ್ಮೆಂಟ್ ಆಯ್ತು. RB #1 ಅಂತ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಆದಷ್ಟು ಬೇಗ ಟೀಸರ್ ಕೂಡ ಬರುತ್ತಂತೆ. ಟೈಟಲ್ ಕೂಡ ರಿವೀಲ್ ಮಾಡ್ತಾರಂತೆ. ಏನಾಗತ್ತೆ ಏನೋ ಅದು ಕೂಡ ನನ್ಗೆ ಗೊತ್ತಿಲ್ಲಪ್ಪ. ಇನ್ನು ರಿಷಬ್ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಬರ್ತಾರೋ ಅಂತ ಲಾಫಿಂಗ್ ಬುದ್ಧ ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಈ ಸಿನಿಮಾದ ಶೂಟಿಂಗ್ ಫುಲ್ ಕಂಪ್ಲೀಟ್ ಆಗೋಯ್ತು. ಇನ್ನು ಇದನ್ನ ರಿಲೀಸ್ ಮಾಡೋದಕ್ಕೆ ಜುಲೈ ತಿಂಗಳಲ್ಲಿ ಪ್ಲಾನ್ ಮಾಡ್ಕೋತಾ ಇದಾರಂತೆ. ಇನ್ನು ಈ ವಾರದ ಟಾಪ್ ನ್ಯೂಸ್ ಏನಪ್ಪಾ ಅಂದ್ರೆ ನಿತೇಶ್ ತಿವಾರಿ ಅವರು ಬಾಲಿವುಡ್ ಅಲ್ಲಿ ರಾಮಾಯಣ್ ಸಿನಿಮಾ ಮಾಡ್ತಾ ಇದಾರೆ. ಈ ಸಿನಿಮಾದಲ್ಲಿ ಯಶು ರಾವಣನ್ ತರ ಕಾಣಿಸ್ಕೋತಾರೆ, ರಣಬೀರ್ ಕಪೂರ್ ರಾಮನಾಗ್ ಕಾಣಿಸ್ಕೋತಾರೆ, ಸಾಯಿ ಪಲ್ಲವಿ ಸೀತೆಯಾಗಿ ಕಾಣಿಸ್ಕೋತಾರೆ ಅಂತ ಟಾಪ್ ಟ್ರೆಂಡಿಂಗ್ ಅವಾಗಿಂದ ಕೂಡ ಗಾಸಿಪ್ ಜಾಸ್ತಿ ಆಗ್ಬಿಟ್ಟಿತ್ತಲ್ಲ. ಇದೀಗ ಅದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದೆ. ಸಿನಿಮಾನು ಕೂಡ ಸೀಕ್ರೆಟ್ ಆಗಿ ನಡೀತಾ ಇರೋದು. ಕೆಲವೊಂದಷ್ಟು ಫೋಟೋಗಳು ಲೀಕ್ ಆಗ್ಬಿಟ್ಟಿದಾವೆ. ಬಟ್ ಈ ಸಿನಿಮಾದಲ್ಲಿ ಇವ್ರಗಡೆ ಮೇನ್ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇರೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ ಸಿನಿಮಾ ಆಗ್ತಾ ಇರೋದು ಮಾತ್ರ ಕನ್ಫರ್ಮ್. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಗಳನ್ನೆಲ್ಲ ಕಲೆ ಆಗ್ತಾ ಇದೀನಿ. ಆದಷ್ಟು ಬೇಗ ಹೊಸ ವಿಡಿಯೋದಲ್ಲಿ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬಂದೇ ಬರುತ್ತೆ, ಕಾಯ್ತಾ ಇರಿ. ರೀಸೆಂಟ್ ಆಗಿ ರಶ್ಮಿಕಾ ಮಂಡನ ಆಂಟಿ ಅವ್ರದ್ದು ಬರ್ತ್ಡೇ ಆಯ್ತು. ಇವ್ರ ಬರ್ತ್ಡೇ ಸ್ಪೆಷಲ್ ಆಗಿ ಪುಷ್ಪ 2 ಕಡೆಯಿಂದ ಒಂದು ಹೊಸ ಪೋಸ್ಟರ್ ಕೂಡ ಬಿಟ್ರು. ಈ ಸಿನಿಮಾದ ಟೀಸರ್ ಇವತ್ತೇ ರಿಲೀಸ್ ಆಗ್ತಾ ಇದೆ. ಆದಷ್ಟು ಬೇಗ ಟೀಸರ್ ಒಳಗಡೆ ನುಗ್ಗಿ ಏನೇನಿದೆ ಅಂತ ನೋಡ್ಕೊಂಡು ಬಂದು ನಿಮ್ಗೆ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ. ಪ್ರಭಾಸ್ ಅಣ್ಣ ಅವ್ರದ ಕಲ್ಕಿ 2898 AD ಸಿನಿಮಾದ ಶೂಟಿಂಗ್ ಈಗ ಅಟ್ ದ ಟೈಮ್ ಪ್ರೆಸೆಂಟ್ ಇಟಲಿನಲ್ಲಿ ನಡೀತಾ ಇದೆ. ಈ ಸಿನಿಮಾದ ಐಟಮ್ ಸಾಂಗ್ ಅಲ್ಲಿ ದಿಶಾ ಪಟ್ನಾ ಅವರು ಕಾಣಿಸ್ಕೋಬಹುದೇನೋ. ಇವ್ರ ಜೊತೆಗೆ ಚಿಲ್ ಮಾಡ್ತಾ ಇರೋ ಒಂದಷ್ಟು ಪೋಸ್ಟ್ ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ಬಿಟ್ಟಿದ್ದಾರೆ. ಇದು ನೋಡ್ಬಿಟ್ಟು ಇವ್ರೇನೋ ಒಂದು ದೊಡ್ಡದಾಗಿ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಿದೆ. ಇನ್ನು ಲಾಸ್ಟ್ ವೀಕ್ ದಿಲ್ ಖುಷ್ ಅಂತ ಒಂದು ಸಿನಿಮಾ ಬಂತು. ನನ್ನ ಸಬ್ಸ್ಕ್ರೈಬರ್ ಒಬ್ರು ಬೇಗ ರಿವ್ಯೂ ಮಾಡಿ ಬ್ರೋ ಅಂತ ರಿಕ್ವೆಸ್ಟ್ ಮಾಡಿದ್ರು. ಬಟ್ ಈ ಮೂವಿನ ರಿವ್ಯೂ ಮಾಡೋದಕ್ಕಾಗ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ನಮ್ಮ ತಾಯಿಗೆ ಸ್ವಲ್ಪ ಹೆಲ್ತ್ ಸರಿ ಇರ್ಲಿಲ್ಲ, ಕಣ್ಣು ಆಪರೇಷನ್ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಆಗ್ಬಿಟ್ಟೆ. ಟೈಮ್ ಕೂಡ ಆಗೋಯ್ತು, ರಿವ್ಯೂ ಮಾಡಕ್ ಆಗ್ಲಿಲ್ಲ. ಇನ್ನೇನ್ ಮಾಡೋದು ಅನ್ಬಿಟ್ಟು ಬಿಟ್ಟೆ. ಇನ್ನು ಈ ಸಿನಿಮಾ ಈಗ ಅಫಿಷಿಯಲ್ ಆಗಿ ತೆಲುಗು ಲ್ಯಾಂಗ್ವೇಜ್ಗೂ ಕೂಡ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ. ಸೊ ಸಾರಿ ಬ್ರೋ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಟೈಮ್ ಇಂದ ನೀವೇನ್ ಡಿಮ್ಯಾಂಡ್ ಇಡ್ತೀರೋ ಅದನ್ನ ಬೇಗ ಮಾಡೋದಕ್ಕೆ ರೆಡಿ ಆಗ್ಬಿಡ್ತೀನಿ. ಅಜಿತ್ ಕುಮಾರ್ ಅವ್ರದ್ದು ವಿದಾ ಮುಯಾರ್ಚಿ ಅಂತ ಒಂದು ಸಿನಿಮಾ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ. ಯಾವ್ದೋ ಒಂದು ಕಾರ್ ಸೀಕ್ವೆನ್ಸ್ ಶೂಟಿಂಗ್ ಮಾಡೋ ಟೈಮ್ ಅಲ್ಲಿ ಸಡನ್ ಆಗಿ ಏನೇನೋ ಆಗ್ಬಿಟ್ಟು ಆ ಜಾಗದಲ್ಲಿ ದೊಡ್ಡ ಆಘಾತನೇ ಸೃಷ್ಟಿ ಆಗ್ಬಿಟ್ಟಿದೆ. ಕಾರ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಸೊ ಮೇಜರ್ ಆಗಿ ಇಂಜುರಿ ಆಗಿದೆ ಅಂತಾನೂ ಕೂಡ ರಿಪೋರ್ಟ್ ಬರ್ತಾ ಇದೆ. ಅದಾದ ತಕ್ಷಣನೇ ಸಡನ್ ಆಗಿ ಎತ್ತಾಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೊರಟಾಗಿದ್ದಾರೆ. ಏನು ಆಪತ್ತಿಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾರೆ. ಈಗ ಇನ್ನು ನಮ್ಮ ಕನ್ನಡದಲ್ಲಿ ಲೂಸ್ ಮದ ಯೋಗಿ ಅವರಿಗೆ ಒಳ್ಳೊಳ್ಳೆ ಚಾನ್ಸ್ಗಳು ಈಗೀಗ ಕನ್ನಡದಲ್ಲಿ ಲೈಟ್ ಆಗಿ ಬರ್ತಾ ಇದೆ. ಇದ್ರ ಜೊತೆಗೆ ಸ್ವಲ್ಪ ಔಟ್ ಆಫ್ ಲ್ಯಾಂಗ್ವೇಜ್ ಇರ್ಲಿ ಅನ್ಬಿಟ್ಟು ಈಗ ಇವರು ತಮಿಳ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಆಕ್ಟ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಅರ್ಜುನ್ ವಿಜಯ್ ಅವ್ರದ್ದು ಒಂದು ಸಿನಿಮಾ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಇವರು ವಿಲ್ಲನ್ ಆಗಿ ಕಾಣಿಸ್ಕೋತಾರೆ ಅಂತ ಒಂದು ಸಣ್ಣ ಬಜ್ ಇದೆ. ಸೊ ಆದಷ್ಟು ಬೇಗ ಈ ಟೀಮ್ ಕಡೆಯಿಂದ ಕೂಡ ಕೆಲವೊಂದಷ್ಟು ಅಪ್ಡೇಟ್ ಗಳನ್ನ ಕಲೆ ಹಾಕ್ಬಿಡ್ತೀನಿ, ರೆಡಿ ಆಗಿರಿ. ಇನ್ನು ಮೋಸ್ಟ್ ಎಕ್ಸೆಪ್ಟೆಡ್ ಇಂಡಿಯನ್ 2 ಸಿನಿಮಾ ಅವಾಗಿಂದನೂ ಕೂಡ ದೊಡ್ಡ ಸೌಂಡ್ ಮಾಡ್ಬಿಟ್ಟಿತ್ತು. ಇನ್ನು ಅಫಿಷಿಯಲ್ ಆಗಿ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ಬಿಟ್ರು. ಇದೇ ಜೂನ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಯಾವ ಡೇಟ್ ಅಂತ ಫಿಕ್ಸ್ ಮಾಡ್ಕೊಂಡಿಲ್ಲ. ಅಫಿಷಿಯಲ್ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ, ನೋಡ್ಕೊಂಬಿಡಿ. ಆ ತಿಂಗಳಲ್ಲಿ ಯಾವ ಡೇಟ್ ಅಲ್ಲಾದ್ರೂ ರಿಲೀಸ್ ಆಗಬಹುದು. ಇಷ್ಟೇ ಈ ವಾರದಲ್ಲಿ ಇರುವಂತ ದೊಡ್ಡ ಅಪ್ಡೇಟ್ಗಳು ಇಷ್ಟೇನೆ. ಇನ್ನು ಮುಂದಿನ ವಾರ ಇನ್ನೂ ರೋಚಕಮಯವಾಗಿರುವಂತ ಹೊಸ ಅಪ್ಡೇಟ್ಗಳ ಜೊತೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಸಿ ಯು.